ಉಚ್ಚಂಗಿ ದುರ್ಗಾ ಅಂತ ಈ ಊರಿಗೆ ಹೆಸರು ಬಂದಿದೆ ಏನು ಗೊತ್ತಾ? ಗೊತ್ತಾಗೋಕೆ ವಿಡಿಯೋನ ಎಂಡ್ ತನಕ ನೋಡಿ. ಈ ದೇವಿಯ ಹೆಸರು ಉಚ್ಚಂಗಿ ಅಂತ ಇಡೋದ್ಕೆ ಅದ್ರಿಂದೆ ಒಂದು ರೋಚಕ ಕಥೆನೇ ಇದೆ. ಶತಮಾನಗಳ ಹಿಂದೆ ಈ ದೇವಿ ತುಂಬಾ ರೂಪವಂತೆ ಆಗಿರ್ತಾಳೆ. ಅವಳ ಮೇಲೆ ಮೋಹಗೊಂಡ 10-20 ಜನ ಜಾಗ್ಟೆ ಮತ್ತು ಶಂಕ ಊದವರು ಬಂದು ದೇವಿಗೆ ಹೇಳ್ತಾರೆ, ನೀನು ನಮ್ಗೆ ಬೆತ್ತಲಾಗಿ ಅಡ್ಗೆ ಮಾಡಿ ಊಟ ಬಡ್ಸು ಅಂತ. ಆಗ ಕೋಪಗೊಂಡ ದೇವಿ ಅವರಿಗೆ ಬಂಗಿ ಸ್ವಪ್ನ ಕೊಟ್ಟು, ನಾನ್ ಅಡ್ಗೆ ಮಾಡ್ಕೊಂಡ್ ಬರೋ ತನಕ ಇದನ್ನ ತಿನ್ರಿ ಅಂತ ಕೊಡ್ತಾಳೆ. ಅದನ್ನ ತಿಂದು ಎಲ್ರು ಕೂಡ ನಿದ್ದೆಗೆ ಜಾರ್ತಾರೆ. ಆಗ ದೇವಿ ಅಲ್ಲೇ ಹತ್ರ ಇರೋ ಒಂದ್ ಕೆರೆಯಿಂದ ಹೊಟ್ಟೆ ತುಂಬಾ ನೀರ್ ಕುಡ್ದು ಅಲ್ಗಿ ಮಲ್ಗಿರೋಂತಹ ಎಲ್ಲರನ್ನು ಉಚ್ಚೆಯಲ್ಲಿ ತೇಳ್ಸಿ ಹೊಂಡದಲ್ಲಿ ಮುಳುಗಿಸ್ತಾಳೆ. ಆಗ್ಲಿಂದ ಈ ತಾಯಿಗೆ ಉಚ್ಚಂಗಮ್ಮ ಅನ್ನೋ ಹೆಸರು ಬರುತ್ತೆ. ಅದ್ರಲ್ಲಿ ಒಬ್ಬ ಎದ್ದು ಹೇಳ್ತಾನೆ, ನಾನು ಪೂಜಾರಿ ಮಗನಾಗಿ ಮರುಜನ್ಮ ಪಡೆದು ನಿನ್ನ ಬೆತ್ತಲಾಗಿ ಸ್ನಾನ ಮಾಡೋದನ್ನ ನೋಡ್ತೀನಿ ಅಂತ. ಹಾಗೆ ಒಂದಿನ ಪೂಜಾರಿ ದೇವಸ್ಥಾನಕ್ಕೆ ಪೂಜೆ ಮಾಡೋಕಂತ ಬಂದಾಗ ಅವನ್ ಜೊತೆ 4 ವರ್ಷದ ಅವನ ಮಗನೂ ಕೂಡ ಬರ್ತಾನೆ. ಆದ್ರೆ ಪೂಜಾರಿ ಗರ್ಭಗುಡಿಯಲ್ಲಿ ಪೂಜೆ ಮಾಡೋಕಂತ ಬಂದಾಗ ಧೂಪ ತರೋದ್ನ ಮರ್ತೋಗಿರ್ತಾನೆ. ಅದಕ್ಕೆ ಒಂದ್ 5 ನಿಮಿಷ ಇರು, ಧೂಪ ತಗೊಂಡ್ ಬರ್ತೀನಿ ಅಂತ ಮಗಂಗೆ ಹೇಳಿ ಹೋಗಿರ್ತಾನೆ. ಬರೋ ಅಷ್ಟ್ರಲ್ಲಿ ದೇವಿ ಮಗುನ ತಿಂದು ಅದ್ರ ಪಾದಗಳನ್ನ ಮಾತ್ರ ಕಾಣೋ ಹಂಗೆ ನುಂಗಿರ್ತಾಳೆ. ಆಗ ಸಿಟ್ಟಿಗೆದ್ದ ಪೂಜಾರಿ ಹೇಳ್ತಾನೆ, ನಿನಗಿನ್ಮೇಲ್ ನಾನ್ ಪೂಜೆ ಮಾಡಲ್ಲ, ಬಿಟ್ರೆ ಊರ್ನೇ ನುಂಗ್ತೀಯ ಅಂತ ಹೇಳಿ ಅಡ್ಡಗೋಡೆ ಕಟ್ಟಿಸ್ತಾನೆ. ಈಗ್ಲೂ ಸಹ ಮುಂದೆ ಕಾಳವ ದೇವಿ ಇದ್ದು ಹಿಂದೆ ಉಚ್ಚಂಗಿ ಬೆನ್ನಿಗೆ ಪೂಜೆ ಮಾಡ್ಲಾಗ್ತಿದೆ. ಮತ್ತೆ ಈ ಸ್ಥಳನ ಉಚ್ಚಂಗಿ ದುರ್ಗಾ ಅಂತ ಕರೆಯುತ್ತಾರೆ. ಇನ್ನು ಇದು 4ನೇ ಶತಮಾನದಿಂದ ಕದಂಬರು ನಗರದವರು ಆಳಾಗುತ್ತೆ. ತದನಂತರ 15ನೇ ಶತಮಾನದಲ್ಲಿ ಚಿತ್ರದುರ್ಗದ ನಾಯಕರಾದ ತಿಮ್ಮಪ್ಪ ನಾಯಕ ಈ ಕೋಟೆನ ಇನ್ನೂ ವಿಸ್ತಾರವಾಗಿ ಮಾಡ್ತಾರೆ. ಇನ್ನು ಈ ಕೋಟೆಯೊಳಗೆ 3 ಬಾಗಿಲುಗಳಿದ್ದು ಅದು ಹರಹರ ಬಾಗಿಲು, ಹಳೆ ಬಾಗಿಲು, ಚೌಡಮ್ಮನ ಬಾಗಿಲು ಅಂತ ಕರೀತಾರೆ. ಈ ಕೋಟೆ ಇರೋದು ದಾವಣಗೆರೆಯಿಂದ 29 ಕಿಲೋಮೀಟರ್ ದೂರದಲ್ಲಿರೋ ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ಉಚ್ಚಂಗಿ ದುರ್ಗದಲ್ಲಿ. ಇನ್ನು ಇದೇ ತರ ಹಿಸ್ಟಾರಿಕಲ್ ಸ್ಟೋರೀಸ್ಗೆ ನಮ್ ಪೇಜ್ ನ ಫಾಲೋ ಮಾಡಿ.